ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹಳ್ಳದಗೆನ್ನೂರು ಗ್ರಾಮದಾಗದೀವಿ. ಇಲ್ಲಿ ಒಬ್ಬರು ಪ್ರಗತಿಪರ ರೈತರ ಹೊಂದಾಗದೀವು. ಅವರು ಬಹಳಷ್ಟು ವರ್ಷದಿಂದ ರೈತಕಿ ಮಾಡ್ಕೊತ ಬಂದರು. ಈಗ ನಾನು ಒಂದು ವರ್ಷ ಈಗ ಈ ಏನು ಕುಳಿ ಕಬ್ಬು ಕಾಣ್ತದೆ ನಿಮಗೆ, ಇದು 2ನೇ ಕುಳಿ. ಈ ಕಬ್ಬಿಗೆ ಮಲ್ಟಿಪ್ಲೇಯರ್ನ ಗೊಬ್ಬರ ಅವ್ರಿಗೆ ಯೂಸ್ ಮಾಡಕ್ಕೆ ಕೊಟ್ಟಿದ್ವಿ. ಅವ್ರ ಅನುಭವನ ನಿಮ್ಮ ಜೋಡಿ ನಾವು ಹಂಚ್ಕೊಳ್ಳೋಣ. ಅವ್ರಿಗೆ ಯಾವ ರೀತಿ ಅನಿಸೈತಿ, ಯಾವ ರೀತಿ ಇಲ್ಲ, ಮತ್ತು ಪ್ರತ್ಯಕ್ಷವಾಗಿ ಬೆಳಿ ಯಾವ ರೀತಿ ಬಂದೈತಿ ನಿಮ್ಗೆ ತೋರಿಸ್ತಾನ. ಅವ್ನ ರೈತರನ್ನು ಮಾತಾಡ್ತೀನಿ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರ ಪರಿಚಯ ಹೇಳ್ರಿ. ನಮ್ಮ ಹೆಸರೇ ಹಾಜಿಲಾಲ್ ಸಾಬ್ ಗೊಂಜಾಳ ಅಂತ್ರಿ, ಹಳದಿಗನ್ನೂರ. ನಮ್ಮೂರ. ಈಗ ನೀವು ಹೋದ ವರ್ಷದ ಕಬ್ಬು ಬೆಳಿತಿದ್ರಲ್ಲ, ಅವಾಗ ಯಾವ್ದು ಯೂಸ್ ಮಾಡ್ತಿದ್ರಿ? ನಾವು ಮೊದಲು ಸರ್ಕಾರಿ ಗೊಬ್ಬರನ ಯೂಸ್ ಮಾಡ್ತಿದ್ರಿ, ಪಾಕೆಟ್ಲೆ ತಂದ. ಹಾ ರೀ. ಆದ್ರ ಹಿಂಗ ಬರ್ತಿಲ್ರಿ, ಹಿಂಗ ಗಣಿಕೆ ಯುದ್ಧ ಮತ್ತ ಕಬ್ಬ್ ಹಿಂಗ ಇಷ್ಟ ಇದು ಬರ್ತಿಲ್ರಿ. ಹಾ ರೀ. ಈಗ ನೀವು ಯೂಸ್ ಮಾಡತ್ತಿರಲ್ಲ, ಈ ವರ್ಷ ಆತ್ರಿ, ಅದಕ್ಕೆ ಹೋದ ವರ್ಷದಕ್ಕೆ ಈ ವರ್ಷದಕ್ಕೆ ಏನ್ ಫರ್ಕ್ ಅನ್ಸತ್ರಿ ನಿಮ್ಗೆ? ಹೋದ ವರ್ಷದಕ್ಕ ಈ ವರ್ಷಕ್ಕಂದ್ರ ರೀ ಬಾಳ ಫರ್ಕ್ ಐತ್ರಿ. ಈಗ ನೋಡ್ರ, ಈಗ ಕಬ್ಬ ಗಣಿಕೆ ಬಾರಿ ಉದ್ದ ಹಾಕೈತ್ರಿ, ಮತ್ತ ಎಲ್ಲಿ ಅಗದಿ ಹಸ್ತದ್ರಿ. ಹಾ ರೀ. ಮತ್ತ ಕಬ್ಬ್ ಚಲೋ ಕಾಣತ್ರಿ ನೋಡಕ್ರಿ. ಸೈಜ್ ರೀ? ಸೈಜ್ನು ದಪ್ಪ ಐತಲ್ರಿ, ಕಬ್ಬ ಸೈಜ್ ದಪ್ಪ ಬರತ್ರಿ. ಹಾ ಹಾ ರೀ. ಇದು ರೈತರಿಗೆ ಹೇಳುದ 265 ಕಬ್ಬ ಇದು. 2.6 ಕಬ್ಬ ರೀ. 2.6 ಕಬ್ಬ ಇಷ್ಟು ಹಾಕಂಗಲ್ರಿ, ಸರ್ಕಾರಿ ಕಬ್ಬ ಹಾಕಿ ನೋಡಿರಿ ನಾವು. ಇಷ್ಟು ಹಾಕಂಗಲ್ರಿ ಅದು ಗಣಕಿರಿ. ಹಾ ಹಾ ರೀ. ಸರ್ಕಾರಿ ಯೂಸ್ ಮಾಡಿದ್ರ 4 ಬಟ್ ಹಾಕತ್ರ ಗಣಕಿರಿ ಅದ. ಹಾ ಹಾ ರೀ. ಇದನ್ನ ಯೂಸ್ ಮಾಡೋಣ. ಈ ಸಾರಿ ನೋಡ್ಲ ಎಷ್ಟ ಜಾಸ್ತಿ ಉದ್ದೈತ್ರಿ ಗಣಕಿ. ನೋಡ್ಬೋದು ನೀವು ಪ್ರತ್ಯಕ್ಷವಾಗಿ ಗಣಿಕೆ ಯಾವ ರೀತಿ ಐತಿ. ನಾವು ದಪ್ಪ ನೋಡ್ರಿ 265 ಕಬ್ಬನ ಯಾವ ರೀತಿ ಹಾಕೈತಿ ಇಲ್ಲಿ ನೋಡ್ರಿ ಪ್ರತಿಯೊಂದು. ಇದು ಕಬ್ಬ ಲಾಸ್ಟ್ ಫ್ಯಾಕ್ಟ್ರಿ ಬಂದಾಗೋ ಟೈಮ್ದಾಗ ಹೋಗೈತ್ರಿ. ಇಷ್ಟು ಫೆಬ್ರವರಿಗೆ ಹೋಗೈತ್ರಿ. ಹಾನ್ರಿ. ಫೆಬ್ರವರಿಗೆ ಹಚ್ ಕಬ್ಬ ಇದ್ದಿದ್ದು ಫೆಬ್ರವರಿಗೆ ಹೋಗೈತಿ. ಆದ್ರ ಫೆಬ್ರವರಿಗೆ ಹೋದ್ರ ಫೆಬ್ರವರಿ ಇಂದ 5 ತಿಂಗಳಾಗೈತಿ ಇದಕ್ಕೆ ಹೆಚ್ಚು ಕಡಿಮೆ. 5 ತಿಂಗಳನ್ಯಾಗ ಎಷ್ಟು ಗಣಿಕೆ ಆಗೈತಿ ನೋಡ್ರಿ. ಲೆಕ್ಕ ಮಾಡಲ್ಲ. 1 2 3 4 5 6 7 8 ಗಣಿಕೆ. 9ನೇದು ರನ್ನಿಂಗ್ ಐತಿ. 9 ರನ್ನಿಂಗ್ ಐತಿ. 9ನೇದು 2ನೇ ಕುಳಿ 9ನೇ ರನ್ನಿಂಗ್ ಐತಿ. ಮತ್ತೆ ಗಣಿಕೆ ನೋಡ್ರಲ್ಲ, ಗಣಿಕೆ ನೋಡಲ್ಲ, ಉದ್ದದಾವ್ರಿ ನೋಡ್ರಿ. 2.6 ಇಷ್ಟು ಹಾಕಂಗಲ್ರಿ ಅದ. ಪ್ರತಿಯೊಂದು ಯಾರು ಬೇಕಾದ್ರೆ ರೈತರ ಅನುಭವ ಇದ್ದಾರೆ ಗೊತ್ತೈತಿ ಗಣಿಕೆ ಉದ್ದ ಆಗ್ತದ ಅನ್ನೋದು. 4 ಬಟ್ಟೆಗಿಂತ ಜಾಸ್ತಿ ಹಾಕಂಗ್ರಿ. 4 ಬಟ್ ಹಾಕ್ತಾರ್ರಿ ಹೇಳ್ತಾರ. ಗಣಿಕೆ ಕಿರಿ ಆಗ್ತದ ಬಾರಿ. ಈಗ ನೀವು ಗೊಬ್ಬರ ಮಾಡಿದ ನಿಮಗ ಅನುಭವ ಅನಿಸೈತ್ರಿ? ಚಲೋ ಅನ್ಸೈತಲ್ರಿ. ಇದು ಊಟ ಗಣಿಕೆ ಆಗ್ತದ ಅನ್ನೋದು ಅನಿಸೈತ್ರಿ? ಊಟ ಗಣಿಕೆ ಆಗ್ತದ. ಮತ್ತೆ ಪ್ರತಿ ತಪ್ಲಾನ ನೋಡ್ರಿ, ಯಾವ ತಪ್ಲ ನೋಡ್ರಿ, ಯಾವ ಹಸರ ಹಸರ ಅದ್ರಿ. ಇಲ್ಲಿ ನೋಡ್ರಿ 4 ಬಲಿ ಏನೋ ರೋಗ ಇಲ್ರಿ, 4 ಬಟ್ ಐತಿ ನೋಡ್ರಿ. ರೋಗ ಇಲ್ಲ, ಏನಿಲ್ರಿ, ಅಗದಿ ಹತ್ತಿರ ಬಾರಿ ಅದು ಎಲ್ಲಿ ಹೊತ್ತೆ ನೋಡ್ರಿ ಯಾವ ರೀತಿ ಜಲ್ದಿ ಎಟ್ಟೈತಿ. ಒಂದು ರೋಗ ಇಲ್ಲ, ಮತ್ತೆ ಒಂದು ರೋಗ ಇಲ್ರಿ. ಈಗ ರಾಸಾಯನಿಕ ಮಾಡೋದಕ್ಕ ಇದನ್ನ ಮಾಡೋದಕ್ಕ ಖರ್ಚಿಗೆ ಹೆಂಗ ಅನ್ಸತ್ರಿ? ಖರ್ಚು ಕಡಿಮೆ ಆಗ್ಬೇಕಲ್ರಿ, ಅದಕ್ಕೆ ತರ್ರಿ. ಖರ್ಚು ಕಮ್ಮಿ ಅನ್ಸತ್ರಿ? ಕಮ್ಮಿ ಅನ್ಸತ್ರಿ. ಹಾ ರೀ. ರಾಸಾಯನಿಕದ ಹೆಚ್ಚ ಅನ್ಸತ್ತೆ? ಹೆಚ್ಚ ಅನ್ಸತ್ರಿ. ಎಷ್ಟ್ ಹಾಕಿರ 7% ಹಿಂಗ ಬೆಳಿ ಹಿಂಗ್ ಬರಲ್ರಿ. ಇವನ್ನೆಲ್ಲಾ ಒಂದೊಂದ್ ಹಾಕಿರ ನಾವು ಹಿರಿಯ ಗೊಬ್ಬರ ಒಂದ್ರಿ, ಒಂದ್ DAP ಹಿಂಗೆಲ್ಲ ಒಂದೊಂದ್ ಹಾಕಿರಂದ್ರಿ ವಾಸನಕ್ಕಿಂತ ಕಡಿಮೆ ಮಾಡಿ ರಾಸಾಯನಿಕ ಕಡಿಮೆ ಮಾಡ್ಯಾರಿ. ಕಡಿಮೆ ಮಾಡ್ಯಾವ ಅಂದ್ರೂ ಇದು ಹಾಕಿಂದ ಇದ್ರ ಇಷ್ಟ ಚೇಂಜ್ ಆಗೈತ್ರಿ ಸಲ ಬೆಳಿರಿ. ವಾಸನಕ್ಕಿಂತ ಹೆಚ್ಚ ಅನ್ಸೈತಿ. ಹೆಚ್ಚ ಅನ್ಸೈತ್ರಿ. ಹೆಚ್ಚ ಅನ್ಸೈತ್ರಿ, ಬೆಳಿನ ಚಲೋ ಐತ್ರಿ. ಈಗ ಮತ್ತೊಬ್ರು ನಿಮಗ ಮಗ್ಲಿನ ಅವ್ರ ರೈತರದಾರ್ರಿ, ಮಲ್ಟಿಪ್ಲೇಯರ್ ಹಾಕಿಲ್ರಿ. ಅವ್ರು ವರ್ಷ ಏನ್ ಮಾಡ್ತಾರ ಹಂಗ ಮಾಡ್ತಿರ್ತಾರ್ರಿ. ಅವ್ರ ಕಬ್ಬಿಗೆ ನಿಮಗ್ ಈಗ ಮಲ್ಟಿಪ್ಲೇಯರ್ ಹಾಕತ್ತಿರಲಿ, ಇದಕ್ಕೆ ಹೆಂಗ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ನಿಮ್ದಕ್ಕ ಬಾಳ ಫರಕ್ ಅನ್ಸ್ತಾವ್ರಿ ನೋಡ್ಬೇಕ್ರಿ. ಅವೆಲ್ಲ ಈಗ ಗಣಿಕೆ ನೋಡ್ರಿ 4 ಬಟ್ ಇರ್ತಾವ್ರಿ ಹಿಡಿದ್ರ ಎಲ್ಲರಿ. ಮತ್ತ ಕಬ್ಬ ಹಿಂಗ ನಮ್ಮನೆ ಎಲಿ ನೀರ್ಲಾವಾಗ ಹಂಗ ಕಲರ್ ಇರಂಗಲ್ರಿ. ಇದು ನೋಡ್ಲಾ ಫುಲ್ ಹಸಿರು ಕಲರ್ ರೀ, ಅಗದಿ ಕರ್ರಗ. ರೈತರಿಗೆ ಒಂದು ನೋಡ್ರಿ ಇದು ಯಾವ ರೀತಿ ಎಲ್ಲಿ ಎಲಿ ಐತಿ. ರೋಗ ಮಾತ್ರ ಒಂದು ಅಲ್ಲೇ ತಳಗ ಐತಲ್ರಿ, ಮಗ್ಲ ಐತ್ ನೋಡ್ರಿ. ಈಗ ರಾಸಾಯನಿಕ ಕಾಣತಲ್ಲ ತಳಗ ಹಚ್ಚಿಡಿ ಮುಂದ್ರಿ, ಅದು ನೋಡ್ಬೋದ್ರಿ ಬೇಕಂದ್ರ. ಅದ ಹಿಡಿಯೋನು. ಇದ್ರ ಮಗ್ಲಿಕಿನ ಹೊಲದವ್ರು ಅದಾವು, ಅದ್ರ ರೀತಿ ಬಂದಿಲ್ಲ ಅಂತ ಅವ್ರು ಹೇಳತ್ತಾರು. ಈಗ ನಾವು ಮುಂದಿನ ವಿಡಿಯೋ ನೋಡ್ರಿ ರೈತರಿಗೆ ಏನ್ ಹೇಳ್ತೀರಿ? ಯೂಸ್ ಮಾಡ್ತೀರಿ ಬೇಡ್ತೀರಿ ಗೊಬ್ಬರ? ಯೂಸ್ ಮಾಡ್ಬೋದ್ರಿ, ಚಲೋ ಐತ್ರಿ ಗೊಬ್ಬರ. ಎಲ್ಲಾರು ಯೂಸ್ ಮಾಡ್ಬೋದ್ರಿ. ಎಲ್ಲಾರು ಯೂಸ್ ಮಾಡ್ಬೋದ್ರಿ ಇದನ್ನ. ಚಲೋ ಐತ್ರಿ ಗೊಬ್ಬರ. ಈಗ ಯಾವ್ಯಾವ ಬೆಳಿಗ್ಗೆ ಉಪಯೋಗ ಮಾಡ್ರಿ ನೀವು ಇದನ್ರಿ? ನಾವು ಉಳ್ಳಾಗಡ್ಡಿ, ಬ್ಯಾಸಿಗೆ ಉಳ್ಳಾಗಡ್ಡಿ ಮಾಡಿದೇವ್ರಿ. ಉಳ್ಳಾಗಡ್ಡಿನ ಭಾರಿ ಬಂತ್ರಿ, ಬೆಸ್ಟ್ ಆಗದೆ. ಉಳ್ಳಾಗಡ್ಡಿ ಗಡ್ಡಿ ದಪ್ಪಾಗಿತ್ತು, ಮತ್ತ ಅದು ಚಲೋ ಬಂತ್ರಿ. ಉಳ್ಳಾಗಡ್ಡಿ ನೋಡೇ ಭಾಳ ಕಬ್ಬಿ ಮಾಡತ್ತಾರ ಎಲ್ಲಾರು. ಈಗ ಇವಾಗ ಸ್ಫೂರ್ತಿ ಕಬ್ಬಿಗೆ ಮಾಡ್ಕೊತ ಬಂದಿರಿ. ಈಗ ಕಬ್ಬು ಕಡೆ ಕಟಾವದಿಂದ ಈ ರೀತಿ ಬೆಳೆದ್ರೆ ರೈತರಿಗೆ ಇಳುವರಿ ಕುಂಡಿರ್ತೈತಿ. ಮತ್ತೆ ಇಟ್ಟದಾದ್ರ ಇಳುವರಿ ಕುಂದಿರತ್ತದಲ್ರಿ. ಮತ್ತ ಅದ ಬೆಳೆ ಇತ್ತಂದ್ರ ತಕ್ಕ ಇಳುವರಿ ಬಿಡಬೇಕಲ್ರಿ ಅದು. ಇಲ್ಲಿ ಇಲ್ಲ ಚಲೋ ಇದ್ದಲ್ಲೇ ನಾ ಮಾಡಕತ್ತಿಲ್ರಿ. ಈಗ ಎಲ್ಲ ಇಲ್ಲಿ ಎಲ್ಲಾ ತರ ಎಲ್ಲಿ ಬೇಕಾದಲ್ಲಿ ನೋಡ್ಬೋದ್ರಿ. ನಾ ಒಳಗ ಎಲ್ಲಿ ಬೇಕಾದಲ್ಲಿ ಕಬ್ಬ ಪೂರ್ತಿ
ಪೂರ್ತಿ ಎಲ್ಲಿ ಬೇಕಾದಲ್ಲಿ ಒಂದೇ ಸೋಮ್ರಿ, ಎಲ್ಲಿ ಪರ್ಕ್ ಇಲ್ಲ, ಎಲ್ಲಾ ಕಡೆ ಒಂದೇ ಬೆಳಿ, ಪೂರಿ ದಂಡು ಮಟ್ಟ ಅವರನ್ನು. ಇದೇ ರೀತಿ ನಮ್ಮ ಚಾನೆಲ್ನಾಗ ಹೆಚ್ಚಿನ ವಿಡಿಯೋ ಬರ್ತಿರ್ತಾವು ಕೃಷಿ ಬಗ್ಗೆ ಮತ್ತು ಹೆಲ್ತ್ ಬಗ್ಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ಗೊಬ್ಬರ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಇದು ಸಂಪೂರ್ಣ ಸಾವಯವ ಆಗಿರ್ತೈತಿ. ಈ ಗೊಬ್ಬರ ಯಾರಿಗಾರು ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಸಂಪರ್ಕ ಮಾಡ್ರಿ, ನಾನು ನಿಮ್ಗೆ ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಮತ್ತು ಇದು ಎಲ್ಲಾ ರೀತಿ ಬೆಳೆಗಳಿಗೆ ಉಪಯೋಗ ಮಾಡ್ಬೋದು. ಯೂಸ್ ಮಾಡೋದಕ್ಕೂ ಸುಲಭ, ಮತ್ತು ಇದರಿಂದ ಮಣ್ಣಿನ ಫಲವತ್ತತೆನೂ ಆಗ್ತತಿ, ಮತ್ತು ನಿಮಗೆ ಇಳುವರಿನೂ ಹೆಚ್ಚಾಗ್ತತಿ, ಖರ್ಚು ಕಡಿಮೆ. ಅದಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣ ಮಸ್ತು.